ಅವ ಮನ್ಸಿಗಿಂತ ಒಂದ್ ಸಂತೋಷ ನೆಮ್ಮದಿ ಸಿಕ್ಕಿ ಏಟ್ ದಿನ ಆಗೋಗಿತ್ತು. ನಂಗಂತೂ ಇವತ್ತು ಸ್ಯಾನೆ ಖುಷಿ ಆಯ್ತದೆ. ದಿಟ ಕಣಮ್ಮ, ಈಟ್ ದಿನ ಬರೀ ನೋವು ಅವಮಾನ ಅನುಭವಿಸಿ ಸಾಕಾಗೋಗಿತ್ತು. ಈ ಮನ್ಸಿಗೆ ನಿರಾಳ ಆಯ್ತದೆ. ಸೂರ್ಯನ್ ಗ್ರಹಣ ಹಿಡ್ದಿದ ತಕ್ಷಣ ಅವನ್ ಶಾಶ್ವತವಾಗಿ ಮಾಯ ಆಗೋಯ್ತಾನೆ ಇಲ್ಲ ತಾನೆ? ಹಂಗೆಯ ನಿಂಗೂ ಈ ಕಷ್ಟ ಬಂದಿರ್ಬೋದು, ಆದ್ರೆ ಟೇಮ್ ಬಂದಾಗ ಎಲ್ಲ ಸರಿ ಹೋಯ್ತದ್ ಬಿಡಕ್ಕ. ಯಾಕಂದ್ರೆ ಭಾವ ಸ್ಯಾನೆ ಒಳ್ಳೆಯವರು. ಇವತ್ತಲ್ಲ ನಾಳೆ ಅವರೇ ಅರ್ಥ ಮಾಡ್ಕೋತಾರೆ. ಆಗ ಅವ್ರ ಕೋಪನೂ ಕಮ್ಮಿ ಆಯ್ತದಲ್ವೇ? ಸಮಾಧಾನ ಮಾಡ್ಕೊಳೆ ಅಕ್ಕ. ಅಕ್ಕ ದಯವಿಟ್ಟು ಸಮಾಧಾನ ಮಾಡ್ಕೊಳೆ. ಸರು, ಒಳ್ಳೆ ಮನ್ಸಿರೋರ್ಗೆ ಸುಮ್ಕೆ ಕೋಪ ಬರಕಿಲ್ಲ. ಅಪ್ಪಿ ತಪ್ಪಿ ಕೋಪ ಏನಾದ್ರೂ ಬಂತು ಅಂದ್ರೆ ಅದ್ ಸುಲಭವಾಗಿ ಕಮ್ಮಿ ಆಗಕ್ಕಿಲ್ಲ ಸರು. ಅದ್ರಲ್ಲೂ ಮಾವಯ್ಯನೇ ದ್ಯಾವ್ರು ಅನ್ಕೊಂಡವ್ರೆ ನಮ್ ಗೌಡ್ರು. ಅಂತ ದ್ಯಾವ್ರಿಗೆ ಶಿಕ್ಷೆ ಆಗಕ್ಕೆ ನಾನ್ ಕಾರಣ ಆಗ್ಯವನಿ. ಅವ್ರ ಕೋಪ ಆಟ್ಬಿರ್ನೆ ತಣ್ಣಗ್ ಮಾಡಕ್ ಆಗಕ್ಕಿಲ್ಲ. ಅವ್ರೇನು ಅಂತ ಗೊತ್ತಿದ್ರುನುವೆ ಅವ್ರಿಂದ ಸತ್ಯ ಮುಚ್ಚಿಟ್ಟ ನೋಡು. ಅದಕ್ಕಾದ್ರೂ ಅವರು ನನ್ನ ಕ್ಷಮಿಸಕ್ಕಿಲ್ಲ ಸರು. ಯಾಕೆ ಹಿಂಗ್ ನೆಗೆಟಿವ್ ಆಗಿ ಯೋಚನೆ ಮಾಡಿಯ? ಅವ್ರ ಮನ್ಸಿಗ ಕೋಪದಲ್ಲಿ ಕುದೀತಿರ್ತದೆ. ಆದ್ರೆ ದಿನ ಕಳ್ದಂಗೆ ಅವ್ರ ಮನ್ಸು ತಿಳಿಯಾಯ್ತದೆ. ಆಗ ನಿನ್ನ ಕ್ಷಮಿಸ್ತಾರ ಬಿಡು. ನಮ್ ಗೌಡ್ರು ಅಲ್ಲೇ ನನ್ನ ಕೊಂದು ಹಾಕ್ಬಿಟ್ಟಿದ್ರೆ ಸಂತೋಷವಾಗಿ ಪ್ರಾಣ ಬಿಟ್ಬಿಡ್ತಿದ್ದೆ. ಆದ್ರೆ ಅವರಿಂದ ನನ್ನ ದೂರ ಮಾಡಿ ಪ್ರತಿ ಕ್ಷಣ ಸಹಾಯ ಮಾಡ್ಬಿಟ್ರು. ಹಟ್ಟಿಯಿಂದ ಈಚೆ ಹಾಕಿ ನನ್ನ ಜೀವಂತ ಶ್ರಮ ಮಾಡಿದ್ರಲ್ಲ, ಅದನ್ನ ನನ್ನಿಂದ ಸಹಿಸಕ್ ಆಗ್ತಿಲ್ಲ ಸರು, ಆಗ್ತಿಲ್ಲ. ಅವ ಮನ್ಸಿಗಿಂತ ಒಂದ್ ಸಂತೋಷ ನೆಮ್ಮದಿ ಸಿಕ್ಕಿ ಏಟ್ ದಿನ ಆಗೋಗಿತ್ತು. ನಂಗಂತೂ ಇವತ್ತು ಸ್ಯಾನೆ ಖುಷಿ ಆಯ್ತದೆ. ದಿಟ ಕಣಮ್ಮ, ಈಟ್ ದಿನ ಬರೀ ನೋವು ಅವಮಾನ ಅನುಭವಿಸಿ ಸಾಕಾಗೋಗಿತ್ತು. ಈ ಮನ್ಸಿಗೆ ನಿರಾಳ ಆಯ್ತದೆ. ಸುಭಾಷ, ಈಟಕ್ಕೆ ಈಟೊಂದು ಖುಷಿ ಪಟ್ರೆ ಹೆಂಗ್ಲ ನೋಡು. ಇದೇ ಸರಿಯಾದ ಟೇಬು. ಆ ಪತ್ರನ್ ಮನ್ಸಲ್ಲಿ ಹಾಕಿರೋ ಕಾಯವ ಯಾವುದೇ ಕಾರಣಕ್ಕೂ ಆರಕ್ ಬಿಡಬಾರ್ದು. ಆ ಕಾಯ ಅವನ ಮನಸ್ಸು ತುಂಬ ಹರಡಬೇಕು. ಹಂಗ್ ಮಾಡ್ಬೇಕು. ಈಗ ಅವನಿಗಾಗಿರೋ ಈ ಮನಸ್ಥಿತಿ, ನೋವು, ದುಃಖ ಯಾವುದು ಆಚೆ ಬರಬಾರ್ದು ಕಣ್ಲ. ಹಂಗೆ ನೀನ್ ನೋಡ್ಕೋಬೇಕು. ಹಂಗ್ ಮಾಡೋದಕ್ಕೆ ಅವ್ನು ನನ್ನ ಮಾತು ಎಲ್ಲಮ್ಮ ಕೇಳ್ತಾನೆ. ಯಾವಾಗ್ಲೂ ಬರೀ ಆ ಕ್ವಾಟ್ಲೆ ಜೊತೆಗೆ ಇರ್ತಾನೆ. ಇರಕ್ ನೀನ್ ಬಿಡ್ಬೇಡ ಸುಭಾಷ. ಒಂದು ವೇಳೆ ಆ ಕ್ವಾಟ್ಲೆ ಏನಾದ್ರೂ ಅವನ ಜೊತೆಗಿದ್ದು ಅವನ ಮನ್ಸನ್ನ ಬದಲಾಯಿಸಿ ಆ 3 ಅಡಿನ ಮತ್ತೆ ಅವನ ಮನ್ಸನಾಗ ತಂದು ಕೂರಿಸ್ಬಿಡ್ತಾನೆ. ಬಿಡ್ಬಾರ್ದು ಸರಿ, ಆದ್ರೆ ಕೆಲಸ ಮಾಡೋದು ಹೆಂಗೆ? ಅವನು ಒಂಥರ ಈ ಇಡ್ಲಿ ತಗೊಂಡ್ರೆ ಚಟ್ನಿ ಪ್ರಿಯನಂಗೆ ಯಾವಾಗ್ಲೂ ಅವನಿಗೆ ಅಂಟ್ಕೊಂಡೇ ಇರ್ತಾನೆ. ನೋಡು ಸುಭಾಷ, ಆ ಭದ್ರನಲ್ಲಿರೋ ಬೆಂಕಿಗೆ ತುಪ್ಪ ಸುರಿಯೋ ಮಾತು ಹಿತ ತರಿಸ್ತದೆ. ಅವಳನ್ನು ಅವನನ್ನು ಒಂದು ಮಾಡೋ ಮಾತುಗಳು ಅವನಿಗೆ ಕ್ವಾಪ ತರಿಸ್ತದೆ. ಇವಾಗ ಆ ಕ್ವಾಟ್ಲೆ ಈ ಕೆಲಸ ಮಾಡಕ್ ಹೋಯ್ತಾನೆ. ಆದ್ರಿಂದ ಭದ್ರನ್ ಕ್ವಾಪಕ್ಕೆ ತುತ್ತಾ ಇದ್ದಾನೆ. ಆದ್ರೆ ನೀನು ಅವಳು ಮಾಡಿರೋ ತೆಪ್ಪು ನಮ್ ದೊಡ್ಡಪ್ಪನೇ ದ್ಯಾವ್ರು ಅನ್ನೋ.
ಆಗ ಅವನ ಮನಸ್ಸಲ್ಲಿ ಅವಳ ಮ್ಯಾಗಿರೋ ಕೋಪ ಇನ್ನೂ ಹೆಚ್ಚಾಯ್ತದೆ. ಯಾವುದೇ ಕಾರಣಕ್ಕೂ ಅದನ್ನ ಬಿಡ್ಬೇಡ. ಕ್ರೋಧ ತುಂಬಿರೋ ಮನ್ಸಿಗೆ ಈ ಎಣ್ಣೆ ಕೊಟ್ರೆ ಸಾಕು ಸುಭಾಷ್, ಮನ್ಸು ಜ್ವಾಲಾಮುಖಿ ಆಗೋಯ್ತದೆ. ಅದಕ್ಕೆ ಅವನಿಗೆ ಕೊಡು, ತಗೋ. ಅಂದ್ರೆ ಅವನನ್ನ ಕುಡ್ಕುನ್ ಮಾಡು ಅಂತ ಹೇಳ್ತಾ ಇದೀಯಾ? ಬೆಳಗ್ಗೆ ಸಂಜೆ ಈ ಬಾಟ್ಲಿಂದನೇ ಬೇಕು. ಈಟ್ ದಿನ ಎಂಡ್ರಿಗೆ ದಾಸ ಆಗಿದ್ದವನು ಇನ್ನು ಎಣ್ಣೆಗೆ ದಾಸ ಬೇಕು. ಹಂಗ ಇನ್ಮ್ಯಾಕ್ ನೋಡಮ್ಮ ಅವನನ್ನ ಹೆಂಗೆ ಹತ್ಸಿ ಅಂತ. ಆಟ ಆಗ್ಬೇಕು ಸುಭಾಷ. ಆಟ ಇದನ್ನೇ ನಾನು ಉಪಯೋಗಿಸ್ಕೊಂಡು ತಂದೆಗೆ ತಕ್ಕ ಮಗ ವಾರಿಸ್ತಾರ ಅಂತ ನಿಮ್ ದೊಡ್ಡಪ್ಪ ಮೆರೀತಿದ್ದ ಅಲ್ವಾ? ಇವನನ್ನ ಕುಡ್ಕನ್ನ ಮಾಡಿ ಅಯೋಗ್ಯ ಅಂತ ಅನ್ನಿಸ್ಕೋಬೇಕು. ಮೀಸೆ ತಿರುಕೊಂಡು ಊರವ್ರ ಮುಂದೆ ಮೆರೀತಿದ್ದ ನಿಮ್ ದೊಡ್ಡಪ್ಪ. ಊರ್ ಜನದ ಮುಂದೆ ತಲೆ ತಗ್ಗಸ್ ನಡಿಬೇಕು. ಆ ಸ್ಥಿತಿಗೆ ತಂದು ನಿಲ್ಲಿಸ್ತೇನೆ. ಏನಣ್ಣ ಇದು? ಇನ್ನು ಹಿಂಗೆ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡಿದ್ಯಾ? ಸಿಮ್ದಂಗ್ ಬದುಕ್ದವ್ ನೀನು. ಇಂಥದಕ್ಕೆಲ್ಲ ತಲೆ ಕೆಡಿಸ್ಕೊಳ್ದೆ ನೆಮ್ಮದಿಯಾಗಿರೋದ್ ಕಲಿ ನೀನು. ಹೆಂಗಲ್ಲ ಮರ್ಯಾದು ಸುಭಾಸ, ನಾನು ಅವಳ ಆಟ ಎಲ್ಲ ನಂಬಿದ್ದೆ. ನನ್ನನ್ನ ನಂಬಿಕೆ ದ್ರೋಹಿ ಅಂದ್ರು ಸರು. ಕೆಂಡದಷ್ಟು ಕೋಪ, ಸಿಡಿಲ್ನಂತ ರೋಷ ಅವ್ರ ಮುಖದಲ್ಲಿತ್ತು. ಹೌದು ಕಲ, ಆವಾಗ್ಲೇ ಅವಳನ್ನ ಸುಟ್ಟಾಕ್ಬೇಕು ಅನ್ನೋ ರೋಸ ನನ್ನ ಎದೆಯಲ್ಲಿ ಜ್ವಾಲೆಯಾಗಿ ಉರಿತಾ ಇತ್ತು. ಅವ್ರ ಜ್ವಾಲೆ ನನ್ನ ಸುಟ್ರು ಪರವಾಗಿಲ್ಲ, ನೆಮ್ಮದಿಯಾಗಿ ಬೆಂದೋಯ್ತೇನೆ. ಆದ್ರೆ ಅವ್ರ ಮನ್ಸಲ್ಲಿರೋ ನನ್ನನ್ ಸುಟ್ಬಿಟ್ರೆ ನಾನು ಹೆಂಗ್ ಬದುಕ್ಲಿ? ಬದ್ಕ ಮಾತಲ್ಲಿ ಇನ್ನ ನನ್ನ ಪಾಲಿಗವಳು ಸತ್ತೋದ್ಲು. ಅನ್ನಕ್ಕ ಭಾವನ್ ಮನ್ಸ್ನಾಗೆ ಬೆಟ್ಟದಷ್ಟು ಪ್ರೀತಿ ಐತೆ. ವಿರೂತಿ ಅನ್ನೋದು ಮಂಜಿದ್ದಂಗೆ ಕಲ. ಈಗ ನನ್ನ ಎದೆಯಾಗಿ ಉರಿತಾರ ಸಾಕ, ಅದನ್ನ ಕರಗಿಸದೆ ಇದ್ದತ ಹೇಳು. ಅಣ್ಣ ಈಗ ಅವಳು ವಿಷಯ ಎಲ್ಲ ಬಿಟ್ಟಾಕು. ಹೆಂಗ್ಲಾ ಬಿಡ್ಲಿ? ನಂಬಿಕೆಯನ್ನ ಹಗ್ಗ ತುಂಡಾದ್ರೆ ಹೃದಯ ಒಡೆದೋದಂಗ ಆಯ್ತದೆ ಅನ್ನೋದು ನನಗೆ ಚಂದಾಗ ಗೊತ್ತಣ. ಹಂಗಂತ ಅಂದ್ಬಿಟ್ಟು ಅದನ್ನ ಯೋಚನೆ ಮಾಡ್ಕೊಂಡು ಕುಂತ್ಕೊಂಡ್ರೆ ಸರಿ ಹೋದತೆ ಹೇಳು? ಅದನ್ನ ಮರೆಯ ಪ್ರಯತ್ನ ಮಾಡ್ಬೇಕು. ಮೋಸ ಮಾಡಿದವ್ರನ್ನ ಮನ್ಸಿಂದ ಕಿತ್ತು ಒಗಿಬೇಕು. ಆಯ್ತಾ ಇಲ್ಲ ಸರು, ನನ್ನಿಂದ ಅವ್ರು ಹಾಡಿರೋ ಮಾತನ್ನ ಮರೆಯಕ್ ಕಾಯ್ತಾ ಇಲ್ಲ. ಅವ್ರು ಎಲ್ಲಿ ನನ್ನ ಮರ್ತೋಗ್ತಾರೋ ಅಂತ ಅನಿಸ್ತಾ ಇದೆ. ಅವಳನ್ನ ಮಾಡಿರೋ ಮೋಸವ ಹೆಂಗ ಮರಿಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಕಳ. ಅಣ್ಣ ಇಂಥದ್ನೆಲ್ಲ ಮರಿಬೇಕು, ಮನ್ಸಲ್ಲಿರೋ ನೋವು ನಾಚಿಗೆ ಹಾಕ್ಬೇಕು ಅಂದ್ರೆ ಇದಕ್ಕೆಲ್ಲ ಇರೋದು ಒಂದೇ ಉಪಾಯ. ತಗ ಇದನ್ ಕುಡಿ. ಎಂತದೇ ನೋವಿದ್ರು ಮರಿಯಂಗ್ ಮಾಡ್ತದೆ. ಹಟ್ಟಿಯಿಂದ ಈಚೆ ಕಳ್ಸಕ್ಕೆ ಈಟೆಲ್ಲ ಕುತಂತ್ರ ಮಾಡ್ದವ್ರು ಅವ್ರ ಮನ್ಸಿಂದ ನನ್ನನ್ನ ದೂರ ಮಾಡೋ ಪ್ರಯತ್ನ ಮಾಡದೇ ಇರ್ತಾರೆ ಇವಳು. ಅವ್ಳು ನೆನ್ಪು ಅಳಿಸೋಗ್ಬೇಕು. ನಿನ್ ಮನ್ಸಲ್ಲಿ ಆಗಿರೋ ಗಾಯ ವಾಸಿ ಆಗ್ಬೇಕು ಅಂದ್ರೆ ಅದಕ್ಕೆ ಸರಿಯಾದ ಮದ್ದು ಇದೊಂದೇ. ಅಣ್ಣ ನಿನ್ನ ನನ್ಗೆ ಹಿಂಗ್ ನೋಡಕ್ ಆಯ್ತಾ ಇಲ್ಲ. ನೀನ್ ಯಾವಾಗ್ಲೂ ಗತ್ತಲ್ಲಿರ್ಬೇಕಣ್ಣ. ಬೇಡ ಕಲ ಸುಭಾಸ, ನನ್ನ ಜೀವನದಾಗ ಏನು ಬೇಡ ಅನ್ಸ್ಬಿಟ್ಟದೆ. ಅಣ್ಣ ನೀನ್ ತಗ ಹೇಳ್ತೀನಿ, ಅದೆಲ್ಲ ಮರಿಬೇಕು ಅಂದ್ರೆ ನೀನ್ ಇದನ್ನ ಕುಡಿಲೇಬೇಕು. ಅಣ್ಣ ನಾನು ಹೇಳ್ತೀವಿ ಕುಡಿ.
ನಿನ್ಗೆ ಭಾವನ್ ಬಗ್ಗೆ ನಂಬಿಕೆ ಇಲ್ವಾ ಅಕ್ಕ? ನಂಬಿಕೆ ಪ್ರಶ್ನೆ ಅಲ್ಲ ಸರು, ನಾನ್ ಮಾಡಿದ ತಪ್ಪು ಅನ್ನೋದು ಅವ್ರ ಮನ್ಸಲ್ಲಿ ಅದಲ್ವೇ. ಈ ಒಂದು ತಪ್ಪನ್ನ ಯಾವುದೇ ಕಾರಣಕ್ಕೆ ಕ್ಷಮಿಸಬಾರ್ದು. ಅದು ನನ್ ಸತ್ಯ ಮುಚ್ಚಿಟ್ಟೆ ನೋಡು, ಅದು ಅವ್ರ ಕೈಲಿ ತಡ್ಕೊಳಕ್ ಆಗ್ಲಿಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಅದೇ ದೊಡ್ಡ ಮೋಸ. ನಾನು ಯಾರನ್ನ ಬೇಕಾದ್ರೂ ಕ್ಷಮಿಸ್ತೀನಿ, ಜೊತೆಗೆ ಇದ್ಕೊಂಡು ನಂಬಿಕೆ ದ್ರೋಹ ಮಾಡೋರ್ನ ಯಾವತ್ತೂ ಕ್ಷಮಿಸಕ್ಕಿಲ್ಲ. ಅವ್ರು ನನ್ ಮೇಲೆ ಬೆಟ್ಟದಷ್ಟು ನಂಬಿಕೆ ಮಾಡಿಕೊಂಡಿದ್ರು. ಅವ್ರ ನಂಬಿಕೆಗೆ ಮೋಸ ಮಾಡಿದ ಪಾಪಿ ನಾನು. ಪಾಪ ಮಾಡಿದವರು ಹೊಂಟೋದ್ರು, ಆ ಪಾಪದ ಶಾಪ ನಮ್ಮಪ್ಪ ಹಿಂಗ್ ಶಿಕ್ಷೆ ಕೊಡ್ತಲ್ಲ. ಇಂಥದ್ದೇ ಅಂತ ಗೊತ್ತಿರೋ ನನಗೆ ಈ ನೋವಾಯ್ತೈತೆ. ಅಂದ್ಮ್ಯಾಗೆ ಈ ದಿನವ ನನ್ ಕನ್ಸಲ್ಲಿ ಯೋಚನೆ ಮಾಡಿಲ್ದಿದ್ ನನ್ ಮನಸ್ಥಿತಿ ಹೆಂಗೆಲ್ಲ ಆಗಿರ್ಬೇಕು. ಇಲ್ಲ, ಅವ್ರ ಹಾಡು ಸುಲಭವಾಗಿ ಇದ್ರಿಂದ ಈಚೆ ಬರಕ್ಕಿಲ್ಲ. ಬರ್ತೀನಿ ಅಂದ್ರೆ ಯಾವುದೇ ಕಾರಣಕ್ಕೂ ಬರಕ್ ನಾನ್ ಬಿಡಕ್ಕಿಲ್ಲ. ಅಲ್ಲಿ ಅವ್ರ ಪರಿಸ್ಥಿತಿ ಏನಾಗೋದು ಅಂತ ನೆನ್ಸ್ಕೊಂಡ್ರೆ ಭಯ ಆಯ್ತೈತೆ ಸರು.